ನಮಸ್ಕಾರ ನವೀನ್. ನಿಮ್ಮ ಕುಂಡ್ಲಿ ಹಾಕ್ತಾ ಇದ್ದೀನಿ ನಾನು. ಬಹಳ ದಿನ ಆಗಿತ್ತು, ಒಂದು ವಾರ ಇಲ್ಲಿ 3 hours ago ಅಂತ ತೋರಿಸ್ತಾ ಇದೆ. ಮತ್ತೆ ನೀವು ಬೇರೆ 4-5 ಸಲ ಕೇಳಿದ್ದೀರಿ. ಸೊ ಮಹಾನುಭಾವನಾದ ನನ್ನಿಂದ ಕೇಳಲಿಕ್ಕೆ ಕಾಯ್ತಾ ಇದ್ದೀರಿ ಜಾಬ್ ಸಿಗ್ತಾ ಇಲ್ಲ ಅಂತ. ಏನೋ ನನಗೆ ಗೊತ್ತಿದ್ದಷ್ಟು ನೋಡಿ ಹೇಳಲಿಕ್ಕೆ ದೇವರು ನನಗೇನು ಆಶೀರ್ವಾದ ಕೊಡ್ತಾನೋ ಅಷ್ಟು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. 8:30 AM ಅಂತ 8:30 AM ಮಂಡ್ಯ. ನಿಮ್ದು ಯಾವ ಊರು ಅಂತ ಹಾಕಿಲ್ಲ ನೀವು. ಮಹದೇವಪುರ ಮಂಡ್ಯ ಮೈಸೂರೇ ಇಟ್ಕೊಂಡಿರೋಣ. ಅದೇನಂತ ಬರೀ ಡಿಫ್ರೆನ್ಸ್ ಬರೋದಿಲ್ಲ. 25 May 1994. ಓಕೆ, ನಿಮ್ಮದು ಮೇದಲ್ಲಿ ಹುಟ್ಟಿದ್ದೀರಿ. ನಂದು ಮೇದಲ್ಲೇ ಹುಟ್ಟಿದವನು ನಾನು. ಸೊ 25 ಅಂತಂದರೆ ಸೂರ್ಯ ಏನಾಗಿರ್ತಾನೆ, ವೃಷಭದಲ್ಲಿ ಬಂದಿರ್ತಾನೆ. ಬೇಸಿಕಲಿ ಸೂರ್ಯ ಉಚ್ಚ ಮೇಷದಲ್ಲಿ ಒಂದು 10 ದಿವಸ ಮೊದಲು ಹುಟ್ಟಿದ್ರೆ ಮೇಷದಲ್ಲಿ ಸೂರ್ಯ ಸಿಗ್ತಿದ್ದ. ಎನಿಹೌ ದ್ಯಾಟ್ಸ್ ಫೈನ್. ಈಗ ನಿಮ್ಮದು ಲಗ್ನ 14°59' ಸ್ಟಾರ್ಟ್ ಆಗಿದೆ. 8:30 ಹುಟ್ಟಿದ್ದೀರಿ. ಲಗ್ನ ಅಲ್ಲಿ ಸ್ಟಾರ್ಟ್ ಆಗಿದೆ. ಅದೇನಾಗಿದೆ ಅಂದರೆ ಬುಧ ಇದನ್ನಲ್ಲ, ನೀವು ಹುಟ್ಟೋದಕ್ಕಿಂತ ಮುಂಚೆನೆ ಬುಧ ಅಲ್ಲೇ, ಅದೇ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದವನು. ಅವನೇನಾಗಿದೆ, ಸ್ವಲ್ಪ ಮೂವ್ ಆಗ್ಬಿಟ್ಟಿದ್ದಾನೆ. 12ನೇದಕ್ಕೆ ಬಂದಿದ್ದಾನೆ. ಅಂದರೆ ವ್ಯಯ ಸ್ಥಾನದಲ್ಲಿ ಬುಧ, ಲಗ್ನಾಧಿಪತಿ ವ್ಯಯ ಆಗಿ ಬುಧ ಲಗ್ನದಲ್ಲಿದ್ದು ಅವನು ವ್ಯಯ ಆದ ಅಂತಂದರೆ ಸ್ವಲ್ಪ ಕಷ್ಟಗಳು ಇದ್ದೇ ಇರ್ತವೆ. ಆದರೆ ಅದು ನೋಡಲಿಕ್ಕೆ ಪರಾಶರನ ಪ್ರಕಾರ ಇದು ನೋಡಲಿಕ್ಕೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಅಂತ ಕಾಣಿಸುತ್ತೆ. ಬಟ್ ಡಿಗ್ರಿ ವೈಸ್ ನೋಡಿದಾಗ ಅವನು 2 ಡಿಗ್ರಿದಲ್ಲಿದ್ದಾನೆ ಬುಧ. ಆಮೇಲೆ ನಿಮಗೆ ನಿಮ್ಮದು ಲಗ್ನ ಸ್ಟಾರ್ಟ್ ಆಗಿರೋದು 14 ಡಿಗ್ರಿ. ಬೇಸಿಕಲಿ ಏನಾಗ್ತಾ ಇದೆ ಅಂದರೆ, ನೀವು ನಿಮ್ಮ ಅಮ್ಮನ ತಮ್ಮಂದಿರು ಇವ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಅವ್ರ ಅಮ್ಮನ ಕಡೆಯವ್ರಿಗೆ ಅಂದರೆ ನಿಮ್ಮ ಸೋದರ ಮಾವನ ಪ್ರೀತಿ ಗಳಿಸ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಬಹಳ ಹೋರಾಟ ಮಾಡ್ತಾ ಇರ್ಬೋದು. ಯಾವಾಗ ಬುಧ ಯಾವುದು ಕಡಿಮೆ ಡಿಗ್ರಿಯಲ್ಲಿರುತ್ತೆ, ನಿಮ್ದೆಲ್ಲ ಡಿಗ್ರಿಗಳನ್ನ ನೋಡಿದಾಗ ರಾಹು 29 ಡಿಗ್ರಿಯಲ್ಲಿದೆ. ರಾಹು 29 ಡಿಗ್ರಿಯಲ್ಲಿದ್ದರೆ ಬೇಸಿಕಲಿ ಏನಾಗುತ್ತೆ ಅಂದರೆ, ರಾಹುವಿನ ಎಫೆಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಈ ರಾಹು ಮತ್ತು ಕೇತುಗಳು ಎರಡೂ ಡಿಗ್ರಿ ಅಂತ ಕರಿತೀವಿ ನಾವಿಲ್ಲಿ. 29.46 ಅಂದರೆ ಅವು ಸ್ವಲ್ಪ ವಯಸ್ಸಾದಂಗೆ ಅದರದ್ದು ಎಫೆಕ್ಟ್ ನಿಮ್ಮ ಮೇಲೆ ಅಷ್ಟೊಂದು ಆಗಿರೋದಿಲ್ಲ. ಮತ್ತು ನಿಮ್ದು ಏನಾಗಿದೆ, ಇಲ್ಲಿ ಮಂಗಳನ ಮನೆಯಲ್ಲೇ ಇದೆ, ಅಂದರೆ ಮೇಷದಲ್ಲೇ ಮಂಗಳ ಇದೆ. ಆಮೇಲೆ ಚಂದ್ರ ಏನಕ್ಕಾಗಿದ್ದಾನೆ ಅಂದರೆ 6ನೇ ಮನೆಯಲ್ಲಿ ಚಂದ್ರ ನೀಚನಾಗಿದ್ದಾನೆ ಅಂತಂದರೆ ಅಲ್ಲಿ ಅವನಿಗೆ, ಈ ಚಂದ್ರಂಗೆ ಇದು ನೀಚ ಸ್ಥಾನ ಅಂತ ಕರೀತಾರೆ. ಅವನಿಗೆ ಅಲ್ಲಿ ನೀಚ ಸ್ಥಾನ ಬಂದಿದ್ದರೆ ಅದರಿಂದ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ಸ್ ಇರುತ್ತೆ. ಆಮೇಲೆ 12ರಲ್ಲಿ ಸೂರ್ಯ 12ರಲ್ಲಿ ಬುಧ ಇವೆರಡು ಬಂದಿದ್ದಾವೆ. ಸೊ ಅವುಗಳು ಮತ್ತು ಶುಕ್ರನು 12ರಲ್ಲೇ ಇದ್ದಾನೆ. ಶುಕ್ರ 12ರಲ್ಲಿದ್ದು 12ರ ಅಧಿಪತಿ 12ರಲ್ಲೇ ಇದ್ದಂಗೆ ಇದು ತೋರಿಸ್ತದೆ. ಇದಕ್ಕೆ ಏನಂತಾರೆ, ಸ್ವಲ್ಪ ಲಾಸ್ ಕಾಂಬಿನೇಷನ್ನೇ ಜಾಸ್ತಿ. 5 ಮತ್ತು 12 ಬಂದಾಗ ನಿಮಗೆ ಏನು ಅಂದರೆ, ನಿಮ್ಮದೇ ಒಂದು ಹಠ, ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಅದನ್ನೇ ಮಾಡಬೇಕು ಅಂತ ಬಹಳ ಹೋರಾಟ ಮಾಡ್ತಾ ಇರ್ತೀರಿ. 5-12 ಬಂದಾಗ ನಮ್ಮ ಗುರೂಜಿಯವ್ರು ಏನು ಹೇಳಿದ್ದಾರೆ, 5-12 ಬಂದರೆ ಅವರಿಗೆ ಏನಾದರೂ ಒಂದು ಐಡಿಯಾ ಕೊಡೋದು ಅಥವಾ ಏನಾದರೂ ಒಂದು ಮಾಡೋದು ಬಹಳ ಕಷ್ಟ. ಲಾಸ್, ಚೇಂಜ್ ಇನ್ ಬಿಸ್ನೆಸ್ಸು, ಚೇಂಜ್ ಇನ್ ಜಾಬು, ಇದೆಲ್ಲ 5-12 ಬಂದವರಿಗೆ ಕಾಮನ್ ಆಗಿ ನಡೀತಾ ಇರ್ತದೆ. ಅಂದರೆ ನಿಮಗೆ ನಿಮಗೆ ಏನು ಬೇಕು ಏನು ಬೇಡ ಅನ್ನೋದು ನಿಮ್ಮದೇ ಒಂದು ಐಡಿಯಾ ಇರುತ್ತೆ. ನಿಮಗೆ ನನಗಿದೇ ಥರ ಬೇಕು, ನನಗೆ ಆರಾಮಾಗಿರೋಂಥ ಕೆಲಸ ಬೇಕು ಅನ್ನೋ ಒಂದು ಐಡಿಯಾ ಇರುತ್ತೆ. ಸೊ ಆ ಐಡಿಯಾದಲ್ಲೇ ನೀವು ಹೋರಾಟ ಮಾಡ್ತಾ ಇರ್ತೀರಿ.
ಆ ಐಡಿಯಾದಲ್ಲೇ ಹೋರಾಟ ಮಾಡ್ತಾ ಇರ್ತೀರಿ. ಸೊ ಬೇರೆ ಯಾವ ರೀತಿಯಿಂದ ನಿಮಗೆ ಈಗ ದಶ ನಿಮ್ಮದು ದಶ ಯಾವುದಿದೆ, 2028ವರೆಗೂ ಕೇತು ಇದೆ. 2021ಕ್ಕೆ ಬುಧ ಮುಗೀತದೆ. ಈಗ ನಿಮ್ಮದು ಲಗ್ನಾಧಿಪತಿಯ ದಶನೇ ಮುಗೀತದೆ. ಸೊ ಬೇಸಿಕಲಿ ಲಗ್ನಾಧಿಪತಿ ನಿಮಗೆ 12ನೇ ಸ್ಥಾನದಲ್ಲಿದ್ದು ವ್ಯಯ ಸ್ಥಾನದಲ್ಲಿದ್ದ. ಅದಕ್ಕೆ ಸ್ವಲ್ಪ ಏನೋ ನಾನು ಡೆಪ್ತ್ ಅನಾಲಿಸಿಸ್ ಅನ್ನೋದಕ್ಕಿಂತನೂ ಈ ಜೂನ್ ಆದಮೇಲೆ ನಿಮಗೆ ಕೇತು ಸ್ಟಾರ್ಟ್ ಆಗ್ತಾನೆ. ನಿಮ್ಮದು ಕೇತು ಹೇಗಿದ್ದಾನೆ ನೋಡೋಣ. ಬೇಸಿಕ್ ಪ್ಲಾನೆಟ್ಸಿಗೆ ಹೋಗಿ ಕೇತು ಕೃತಿಕಾದಲ್ಲಿದ್ದಾನೆ. ಕೇತು ಕೃತಿಕಾದಲ್ಲಿದ್ದಾನೆ. ನಿಮ್ಮ ಚಂದ್ರ ಅನುರಾಧ ನಕ್ಷತ್ರದಲ್ಲಿದೆ. ಅನುರಾಧ ನಕ್ಷತ್ರದಲ್ಲಿದ್ದು ಶನಿ ಮತ್ತು ಬುಧ ರೇವತಿ. ಬುಧ ಯಾವುದರಲ್ಲಿದ್ದ? ಮರ್ಕ್ಯುರಿ ಈಸ್ ಇನ್ ಮೃಗಶಿರ. ಮರ್ಕ್ಯುರಿ ಈಸ್ ಇನ್ ಮೃಗಶಿರ. ಅದು ನಿಮಗೆ ನೈದನ ತಾರೆಯಾಗಿತ್ತು. ನೆಕ್ಸ್ಟ್ ಬರೋದು ಚಂದ್ರ ಈಸ್ ಇನ್ ಅನುರಾಧ ನಕ್ಷತ್ರ. ನೆಕ್ಸ್ಟ್ ಬರೋ ಕೇತು ಇದೆಯಲ್ಲ, ಅದು ಆ ದಶನೂ ಅಷ್ಟೊಂದು ಹೇಳ್ಕೊಳ್ಳೋ ಅಂಥ ದಶ ಇಲ್ಲ ಅಲ್ಲ. ಕೇತು ಕೃತಿಕಾದಲ್ಲಿದೆ. ಕೃತಿಕಾದಲ್ಲಿದ್ದರೆ ಶುಕ್ರ ಪ್ರತ್ಯಾರಿ. ಕೃತಿಕಾ ಅಂದರೆ ಪ್ರತ್ಯಾರಿ ಅಂದರೆ ಮೀಡಿಯಮ್ ಆಗಿರುತ್ತೆ. ಈ ದಶ ಬುಧ ದಶಕ್ಕಿಂತನೂ ಈ ನಾಳೆ ಬರ್ತಾ ಇರುತ್ತಲ್ಲ ಆ ದಶ ನಿಮಗೆ ಚೆನ್ನಾಗಿರುತ್ತೆ. ಆಮೇಲೆ ಜುಪಿಟರ್ ನಿಮ್ಮದು ಗುರು ರೆಟ್ರೋಗ್ರೇಡೆಡ್ ಇದೆ. ಗುರು ರೆಟ್ರೋಗ್ರೇಡೆಡ್ ಇದ್ದರೆ ಚಿಕ್ಕ ಮಕ್ಕಳಿಗೆ ಇವರಿಗೆ ಬುಕ್ಸ್ ಯಾರು ಕೇಳ್ತಾ ಇರ್ತಾರಲ್ಲ ಅವರಿಗೆಲ್ಲ ಬುಕ್ಸ್ ದಾನ ಮಾಡಿ. ಆದ್ದರಿಂದ ನಿಮ್ಮ ಗುರು ಶುಕ್ರ ಇಬ್ಬರು ಖುಷಿ ಆಗ್ತಾರೆ. ಗುರು ಖುಷಿ ಆದರೆ ಶುಕ್ರನು ಖುಷಿಯಾಗಿರ್ತಾನೆ. ಇದರಿಂದ ಡೆಫಿನೆಟ್ಲಿ ನಿಮಗೆ ಈ ಜೂನ್ ಆದಮೇಲಿಂದ ಚೆನ್ನಾಗಾಗೋ ಸಾಧ್ಯತೆಗಳು ಇದ್ದಾವೆ. ಕೇತು ಮತ್ತು ರಾಹು ನಿಮಗೇನು ತೊಂದರೆ ಮಾಡೋದಿಲ್ಲ. ಯಾಕೆಂದರೆ ಅವರು ಡಿಗ್ರಿ ವೈಸು ಬಹಳ ಹೊಸದಾಗಿ ಆ ಮನೆಗೆ ಸ್ಟಾರ್ಟ್ ಮಾಡಿದ್ದಾನೆ ಕೇತು ಬರಲಿಕ್ಕೆ. ಸೊ ದ್ಯಾಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ಫುಲ್. ಕೇತು ಏನಾಗಿದೆ, ಕೇತು ಇವನ ಜೊತೆಗಿದ್ದಾನೆ. ಯಾರ ಜೊತೆಗೆ? ಮಂಗಳನ ಜೊತೆಗಿದ್ದಾನೆ. ಸೊ ಅಷ್ಟೊಂದೇನು ಎಫೆಕ್ಟ್ ಇರೋದಿಲ್ಲ. ಅಂದರೆ ನೀವೊಂದು ಸ್ವಲ್ಪ ಸಿಟ್ಟು ಬಂದ್ರೂ ಬೇಗನೆ ಸಿಟ್ಟು ಕಡಿಮೆ ಮಾಡ್ಕೊಳ್ಳೋಂಥ ಒಂದು ಗುಣ ಇದೆ. ಅದರಿಂದ ಅಷ್ಟೊಂದೇನು ನೆಗೆಟಿವ್ ಎಫೆಕ್ಟ್ ಆಗೋದಿಲ್ಲ ಕೇತು ಮತ್ತು ರಾಹುದೇ. ಆದರೆ ಇಲ್ಲಿ ಗುರು ಮತ್ತು ರಾಹು 5ನೇ ಮನೆಯಲ್ಲಿದ್ದು, ಗುರು ರಾಹು 5ನೇ ಮನೆಯಲ್ಲಿರೋದ್ರಿಂದ ಬಟ್ ಗುರು ನಿಮಗೆ ಸ್ಟ್ರಾಂಗೇ ಇದ್ದಾನೆ. ರಾಹು 29 ಡಿಗ್ರಿಯಲ್ಲಿದ್ದು ಸ್ವಲ್ಪ ರಾಹು ವಯಸ್ಸಾದ ರಾಹು ಅಂತ ರಾಹುವಿನ ಡಿಗ್ರಿ ಹೆಚ್ಚಿಗೆ ಇದೆ. ಇದನ್ನ ನಾವು 2 ಥರದಿಂದ ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದು, ಈಗ ಎಂಟ್ರ್ ಆಗ್ತಾ ಇದ್ದಾನೆ ಈ ಮನೆಗೆ, 5ನೇ ಮನೆಗೆ. ಬೇಸಿಕಲಿ 4ನೇ ಮನೆಯಲ್ಲೇ ಇರ್ತಿದ್ದ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ. ಅವನು ಈಗ ಎಂಟ್ರಿ ಆಗ್ತಾ ಇರ್ತಾನೆ. ಸೊ ಅವನ ಎಫೆಕ್ಟ್ ಅಷ್ಟಿರೋದಿಲ್ಲ. ಗುರುವಿನ ಎಫೆಕ್ಟ್ ಚೆನ್ನಾಗಿದೆ. ನೀವು ಗುರು ನಿಮಗೆ 5ನೇ ಮನೆಯಲ್ಲಿದ್ದಾನೆ. 1 2 3 4 5 1 4 7 5 ಗುರು ಈ ಮನೆಯಲ್ಲಿದ್ದು. ಆಮೇಲೆ ಡಿಗ್ರಿ ವೈಸ್ ನೋಡಿದಾಗ ಗುರು ಮತ್ತು ಇವರು 2 ಒಟ್ಟಿಗಿದ್ದಾರೆ ನೋಡೋಣ. 5ನೇ ಮನೆಯಲ್ಲಿ ಗುರು. ಆಮೇಲೆ ಇದು ಚಂದ್ರ 9 ಡಿಗ್ರಿ ಇದೆ. ಆಮೇಲೆ 6ನೇ ಮನೆ ಸ್ಟಾರ್ಟ್ ಆಗೋದು 15 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 5ನೇ ಮನೆಯಲ್ಲಿ ನಿಮಗೆ ಗುರು ಮತ್ತು ಚಂದ್ರ ಇದ್ದು, ಇದೊಂಥರ ಪರಾಶರದ ಪ್ರಕಾರ ಇದ್ರದ್ದು ಯೋಗ ಬಂದಂಗೆ ಬರುತ್ತೆ ನಿಮಗೆ. ಯಾವುದು? ಗಜಕೇಸರಿ ಯೋಗ ಬಂದಂಗೆ ಬರುತ್ತೆ. ಗಜಕೇಸರಿ ಯೋಗ ಅಂದರೆ ಸ್ವಲ್ಪ ಕಷ್ಟಗಳು ಇದ್ದೇ ಇರ್ತವೆ. ಆಮೇಲೆ ಸ್ವಲ್ಪ ಕಷ್ಟಪಟ್ಟು ಅದು ನೀವು ಹೋರಾಟ ಮಾಡಿ, ಬಹಳ ಹೋರಾಟ ಮಾಡಿದ್ರೆ ಡೆಫಿನೆಟ್ಲಿ ಇದು ಕಡಿಮೆ ಆಗುತ್ತೆ. ಏನಂದರೆ ಎಲ್ಲ ಕಷ್ಟಗಳು ಈಡೇರ್ತವೆ. ಬಟ್ ಈ ಮಿಥುನ ಲಗ್ನದವರಿಗೆ 50% ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಶನಿ ಮನೆಯಲ್ಲೇ ಇದೆ. ನೀವು ಕೆಲಸನ ನೀವು ಸ್ವಲ್ಪ ನಿಮಗೆ ಬೇಕಾಗಿದ್ದೇ ಕೆಲಸ ಬೇಕು ಅಂತ ಒಂದು ಹಠ ಹಿಡಿದೆ ಯಾವುದಾದ್ರು ಒಂದು ಕೆಲಸನ ಸ್ಟಾರ್ಟ್ ಮಾಡಿ. ಆವಾಗ ಡೆಫಿನೆಟ್ಲಿ ನಿಮಗೆ ದಾರಿ ಸಿಗುತ್ತೆ ಅದು. ಈಗ ಕೆಲಸದ ಕಾಂಬಿನೇಷನ್ ಗುರು
ಮತ್ತು ಶುಕ್ರ, ಗುರು ಮತ್ತು ಶುಕ್ರ ಎರಡೂ ಹೇಳಿದ್ನಲ್ಲ ನಿಮಗೆ. ಗುರು ಮತ್ತು ಶುಕ್ರ ಏನಾಗಿದೆ ಅಂದರೆ ರಾಹು ಮತ್ತು ಗುರು ಜೊತೆಗಿರೋದ್ರಿಂದ ನಿಮಗೆ ಅದನ್ನ ಮಾಡಲೋ ಅಂತ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಆಗಿಬಿಟ್ಟಿರುತ್ತೆ. ನೀವು ಏನೋ ಮಹಾದಾಸೆ, ಇಬ್ಬರು ಮಹಾದಾಸೆನೇ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ನನ್ನ ಒಂದು ಭಾವನೆ ಇದೆ. ಸೊ ನೀವು ನೋಡಿ ಅದನ್ನ ಗುರುವಿನ ಹಿಂದೆ ಹೋಗಿ ಈ ಎಲ್ಲ ಪ್ರಾಬ್ಲಮ್ಗಳನ್ನ ಸರಿ ಮಾಡ್ಕೊಳ್ಳಿ. ನಿಮಗೆ ಬೇಸಿಕಲಿ ಅದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ, ರಾಹುವನ್ನ ಸ್ಟ್ರೇಟ್ ಮಾಡೋದು ಹೇಗೆ ಅಂತಂದರೆ, ಜನ್ನತ್ ಉಲ್ ಫಿರ್ದೋಸ್ ಅಂತ ಹೇಳಿ ಒಂದು ಇದು ಇದೆ, ಏನು ಪರ್ಫ್ಯೂಮ್ ಇದೆ, ಸುಗಂಧ ದ್ರವ್ಯ. ಅದನ್ನ ಉಪಯೋಗಿಸೋದ್ರಿಂದ ಈಗ ನನ್ನ ಹತ್ರ ಇದೆ ಇಲ್ಲಿ ನೋಡಿ, ಇದು ಈ ಪರ್ಫ್ಯೂಮ್ ಆರ್ಡರ್ ಮಾಡಿ, ಇದರದ್ದು ಅಮೆಝಾನಲ್ಲೂ ಸಿಗುತ್ತೆ ಈ ಥರ ಬಾಕ್ಸು. ಅದನ್ನ ಆರ್ಡ್ರ್ ಮಾಡಿ, ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಶುಕ್ರನು ಹೆಲ್ಪ್ ಮಾಡ್ತಾನೆ. 5-12 ಇದೆ. ಶುಕ್ರನಿಂದನೇ ಸ್ವಲ್ಪ ಹಠಮಾರಿತನ ಇರುತ್ತೆ. ಅದು ಶುಕ್ರ ರಾಹು ನಕ್ಷತ್ರದಲ್ಲಿದೆ. ಸೊ ಇದೆಲ್ಲ ವಿಚಾರಗಳಿಂದ ನೋಡಿದಾಗ ನೀವು ಜಾಬ್, ನಿಮಗೆ ಬೇಕಾಗಿದ್ದ ಜಾಬ್ನೇ ಮಾಡಬೇಕು ಅಂತ ಹಠ ಹಿಡಿದಿದ್ದೀರಲ್ಲ, ಅದರ ಎಫೆಕ್ಟ್ ಸ್ವಲ್ಪ ಚೇಂಜ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಈಗ ಮದುವೆ ಯಾವಾಗ ಅಂತ ಕೇಳಿದ್ರಿ. ಈಗ ಈ ದಶ ಅಂತೂ ಮುಗಿಲಿಕ್ಕೆ ಬಂತು. ಈಗ ಯಾವುದೋ ಇದರಲ್ಲಿ ಬುಧ ದಶ 2021 ಜೂನ್ 15ರವರೆಗೂ. ಸೊ ನಾನೇನು ಜೂನ್ 15ರವರೆಗೂ ನಿಮಗೆ ಇಲ್ಲಿ ಏನೋ ಒಂದು ಸಾಧನೆ ಮಾಡಲಿಕ್ಕಾಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಯಾಕೆಂದರೆ ಬುಧ 1-4-12 ಇದೆ, 6-10 ಈ ದಶದಲ್ಲಿ ಆಗ್ತಿದ್ದೀರಾ. ಮುಂದಿಂದು ಕೇತುದಲ್ಲಿ ಡೆಫಿನೆಟ್ಲಿ ಮದುವೆ ಆಗುತ್ತೆ. ಕೇತುದಲ್ಲಿ ಕೇತು ಆಮೇಲೆ ಕೇತು ಶುಕ್ರ, ಕೇತು ಸೂರ್ಯ, ಕೇತು ಚಂದ್ರನಲ್ಲಿ ಡೆಫಿನೆಟ್ಲಿ ಮದುವೆ ಆಗುತ್ತೆ. ಕೇತು ಶುಕ್ರ ಬಂದಾಗೂ ಮದುವೆ. ನೀವು ಯಾರನ್ನೋ ಲವ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಲವ್ ಮ್ಯಾರೇಜ್ ಆದರೂ ಆಗ್ಬೋದು. ಲವ್ ಮಾಡ್ತಾ ಇಲ್ಲ ಅಂತ ಅಂದರೆ ಕೇತು ಚಂದ್ರ ಬರೋ ಹೊತ್ತಿಗೆಲ್ಲ ಮದುವೆ ಆಗುತ್ತೆ. ಸೊ 1994 ಏನು ತೀರಾ ಆಗಿಲ್ಲ. ಕೇತು ಮತ್ತು ಚಂದ್ರ ಅಂದರೆ ಈಗ 2023 ಇದರಲ್ಲಿ ಮೇದಿಂದ 2023 ಮೇ ಹೊತ್ತಿಗಂತೂ ಡೆಫಿನೆಟ್ಲಿ ಮದುವೆ ಆಗುತ್ತೆ. ಏನಾದರೂ ಲವ್ ಮ್ಯಾರೇಜ್ ಆಗೋದಾಗಿದ್ರೂ ಈಗ ಬೇಸಿಕಲಿ ನಿಮಗೆಲ್ಲದೂ ಸ್ಟಾರ್ಟ್ ಆಗೋದು ಈ ನವಂಬರ್ ಕಳೆದಾದ್ಮೇಲಿಂದನೇ ನಿಮಗೆ ಮದುವೆ ಯೋಗ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ 2023 ಹೊತ್ತಿಗೆ ಎಲ್ಲ ಮುಗಿದು ಹೋಗುತ್ತೆ ಮದುವೆ ಎಲ್ಲ. ಮತ್ತು ಇನ್ನೊಂದು ಲೆವೆಲಲ್ಲಿ ನೋಡೋಣ ಎಷ್ಟು ಗ್ಯಾರಂಟಿ ಇದೆ ಅಂತ. 7 ಶುಕ್ರ. ಓಕೆ, ಶುಕ್ರ ಈಗ ಕೇತು ಮತ್ತು ಶುಕ್ರನ ಟೈಮ್ನಲ್ಲಿ ಡೆಫಿನೆಟ್ಲಿ ಮದುವೆ ಮಾಡಿಸ್ಬಿಡ್ತಾನೆ. ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ರಿ. ನಿಮಗೆ ನಿಮ್ಮ ಹಾರೋಸ್ಕೋಪ್ ನೋಡಿದ್ರೆ ನಿಮಗೆ ಇಷ್ಟಪಟ್ಟಿದ್ದೇ ನೀವು ಮಾಡಬೇಕು ಅಂತ ಇರುತ್ತೆ. ನಿಮಗೇನು ಮನಸ್ಸಿಗೆ ಬಂದಿರುತ್ತೆ ಅದನ್ನ ಮಾಡ್ತೀರಿ. ಸೊ ಸ್ವಲ್ಪ ಲೇಟ್ ಆದರೂ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಆರಾಮಾಗಿರ್ರಿ. ಎಂಜಾಯ್ ಯುವರ್ ಟೈಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.